ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ? पर अब तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती. ಕೇಳಿದರೆ, ಮಲೆನಾಡಿನ ಪ್ರದೇಶಗಳಲ್ಲಿ ಆನೆಗಳ ಪರಿಚಯ ಇಲ್ಲದವರು ಬಹಳ ವಿರಳ. ಹತ್ತಿರದಿಂದ ಅನೇಕರು ನೋಡಿದರೆ, ದೂರದಿಂದ ನೋಡಿರೋರು ಇನ್ನೂ ಹಲವರು. ಆನೆಗಳ ಬಗ್ಗೆ ಎಷ್ಟೋ ಜನ ಕೇಳಿ ಹೆದರೋದಿದೆ. ಆನೆಗಳ ಹಾವಳಿ, ಆನೆಗಳ ದಾಳಿ, ಆನೆಗಳಿಂದಾದ ಅನಾಹುತಗಳು, ಹೀಗೆ ಸಾಕಷ್ಟು ಸಂಗತಿಗಳು ನಮ್ಮ ಮನ ಕಲುಕ್ತವೆ, ಒಂದು ರೀತಿಯಲ್ಲಿ ಘಾಸಿಗೊಳಿಸ್ತವೆ. ಇವತ್ತು ನಮ್ಮ ಜೊತೆಗೆ ಆನೆಗಳ ಬಗ್ಗೆ ಮಾತನಾಡ್ತಿದ್ದಾರೆ ಕೃಷಿಕರು, ಬರಹಗಾರರು ಆಗಿರುವ ಸಕಲೇಶಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಆನಂದ್ ಕುಮಾರ್ ಅವರು. ಆನಂದ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಆನೆಗಳ ಬಗ್ಗೆ ಸೊಗಸಾದ ವಿಚಾರಗಳನ್ನು ಪತ್ರಿಕೆಗಳಲ್ಲಿ ಬರೆದಿದ್ದೀರಿ, ಹಾಗೆ ಕಲೆ ಹಾಕಿದಿರಿ. ಆನೆಗಳ ಪರಿಚಯ ನಿಮಗೆ ಯಾವಾಗಲಿಂದ ಆಯಿತು? ಆನೆಗಳನ್ನ ಬಹಳ ಹತ್ತಿರದಿಂದಾನೇ ನೋಡ್ತಾ ಇರ್ತೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ಆನೆಗಳು ಕಾಡು ಬಿಟ್ಟು ನಮ್ಮ ನಾಡಿ ಪ್ರವೇಶ ಕೊಟ್ಬಿಟ್ಟಿದ್ದಾವೆ. ನಮ್ ಕಡೆ ತುಂಬಾ ಜಮೀನುಗಳಿಗೆ ನುಗ್ತಾ ಇದ್ದಾವೆ. ಹಾಗಾಗಿ ನಾನು ಹತ್ತಿರದಿಂದಲೇ ನೋಡಿದೀನಿ. ಕುತೂಹಲಕ್ಕಾಗಿ ಹತ್ತಿರದಲ್ಲಿ ನಿಂತ್ಕೊಂಡು ನೋಡಿದೀನಿ. ಬೇರೆಯವರೆಲ್ಲ ಪಟಾಕಿ ಹೊಡೆದು ಸಿಲ್ವರ್ ತಟ್ಟೆ ಬಿಡ್ದು ಓಡಿಸ್ತಾರೆ. ಬಟ್ ನನ್ನ ಆನೆಗಳ ಬಗ್ಗೆ ಎಲ್ಲಿಲ್ಲದ ವ್ಯಾಮೋಹ, ಪ್ರೀತಿ ಬಾಲ್ಯದಿಂದ. ಹಾಗಾಗಿ ನಾನು ಹತ್ತಿರದಿಂದ ನೋಡಿದೀನಿ. ಅನಾಹುತಕಾರಿ ಅಂತ ನನಗೆ ಅನ್ಸಿಲ್ಲ ಸರ್. ಸಾಕಾನೆಗಳನ್ನ ಹತ್ತಿರದಿಂದ ನೋಡೋದು ಮತ್ತೆ ಮುಟ್ಟೋದು ಇದ್ದಿದ್ದೆ, ಆದ್ರೆ ಕಾಡಾನೆಗಳನ್ನ ಹತ್ತಿರದಿಂದ ನೋಡೋದು ಅಥವಾ ಅವುಗಳನ್ನ ಶಾಂತವಾಗಿ ಗಮನಿಸೋದು ಬಹಳ ಕಡಿಮೆ. ಹೌದು ಸರ್, ಹೆದರ್ಕೊಳ್ತಾರೆ. ಹೆದರ್ಕೊಳ್ತಾರೆ ಅಂದ್ರೆ ಮನುಷ್ಯನೇ ಆನೆಗಳನ್ನ ಆತರ ಮಾಡಾಕಿದ್ದಾನೆ. ಇಲ್ಲಾಂದ್ರೆ ಆನೆಗಳು ಸಾಮಾನ್ಯವಾಗಿ ನೋಡಿ ಸರ್, ನಮ್ಮ ಬಂಡೀಪುರ ಅರಣ್ಯ ಅಲ್ಲೆಲ್ಲ ಹೋಗ್ಬೇಕಾದ್ರೆ ದನಗಳ ತರ ರಸ್ತೆ ಪಕ್ಕದಲ್ಲೇ ಮೇವು ತಿಂತ ನಿಂತ್ಕೊಂಡಿರ್ತಾವ. ಅವು ಏನು ಮಾಡೋದೇ ಇಲ್ಲ. ಇಲ್ಲಿ ಏನಾಗಿದೆ, ನಾವೇ ಅವಕ್ಕೆ ಘಾಸಿ ಮಾಡ್ಬಿಟ್ಟಿದೀವಿ. ನಾವು ಆನೆಗಳನ್ನ ಕಂಡ್ರೆ ಎಷ್ಟು ಹೆದರ್ತೀವೋ, ಆನೆಗಳಿಗೆ ಮನುಷ್ಯನ ಕಂಡ್ರೆ ಅಷ್ಟೇ ಹೆದರಿಕೆ. ನಾವು ರಾಕ್ಷಸ ಅಂತರ ನೋಡ್ತಾ ಇದ್ದೇವೆ ಅನ್ಸುತ್ತೆ. ನೋಡಿ ನೋಡಿ, ನಿಜ. ಚಿಕ್ಕವರಿದ್ದಾಗ ಅಂತಂದ್ರೆ ಎಷ್ಟನೇ ವಯಸ್ಸಿನಲ್ಲಿ ನೀವು ಆನೆಗಳನ್ನ ಹತ್ತಿರದಿಂದ ನೋಡಿದ್ರಿ? ನನಗನ್ಸುತ್ತೆ ಬಹಳ ವರ್ಷಗಳಿಂದ ನಮ್ಮ ಏರಿಯಾಕ್ಕೆ ಆನೆಗಳು ಯಾವತ್ತೂ ಬಂದಿರ್ಲಿಲ್ಲ. ಯಾವಾಗ ಹೇಮಾವತಿ ಡ್ಯಾಮ್ ಕಟ್ಟಿ ಅಣೆಕಟ್ಟಿನ ನೀರು ನಿಲ್ತೋ ಆ ಸಂದರ್ಭದಿಂದ ಕೆಲವು ಆನೆಗಳಿಗೆ ಆ ಕಡೆ ಹೋಗಕ್ಕಾಗ್ದಲೆ ನಮ್ಮೂರ್ ಕಡೆಗೆ, ನಮ್ಮ ಭಾಗ ಉಚ್ಚಂಗಿ ಹೆತ್ತೂರ್ ಕಡೆಗೆ ನುಗ್ಗಕ್ ಶುರು ಮಾಡುದು. ಆಮೇಲೆ ಕಾಡು ಎಲ್ಲ ನಾಶ ಆಯ್ತಲ್ಲ ಸರ್. ಹೌದು, ಕಾಡು ನಾಶ ಆದ್ಮೇಲೆ ತಿನ್ನಕ್ಕೆ ಏನು ಸಿಗ್ತಾನೆ ಇಲ್ಲ. ಹಾಗಾಗಿ ಅವು ಮನುಷ್ಯನ ಫುಡ್ಗೆ ಹೊಂದ್ಕೊಂಡ್ಬಿಟ್ಟು ಈಗ ಮನುಷ್ಯ ಏನ್ ತಿಂತಾನ ಅದನ್ನೆಲ್ಲ ತಿಂತವೆ. ಮೊದಲು ಎಲ್ಲಿ ಆನೆಗಳು ಬರೀ ಬಗಿನೆ ಸೊಪ್ಪು, ಬಿದಿರು ಸೊಪ್ಪು, ಗೆಡ್ಡೆ ಗೆಣಸು, ಆಮೇಲೆ ಬೇಸಿಗೆ ಕಾಲದಲ್ಲಿ ಕೆಲವು ಮರದ ತೊಗಟೆಗಳನ್ನ ತಿಂತಾ ಇತ್ತು. ಇವಾಗ ಮನುಷ್ಯ ಬೆಳೆಯೋ ಭತ್ತ, ರಾಗಿ, ಜೋಳ ಏನು ಬಿಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ ಸರ್. ದಿನಕ್ಕೆ ಅವಕ್ಕೆ 150 200 ಕೆಜಿ ಆಹಾರ ಬೇಕು ಪ್ರತಿಯೊಂದು ಆನೆಗೆ ಅಂತಂದ್ರೆ. ಹಾಗಾಗಿ ಅದು ಊರುಗಳ ಕಡೆ ಲಗ್ಗೆ ಇಡಕ್ ಶುರು ಮಾಡಿದೆ ಸರ್. ಕಾಡುಗಳಲ್ಲಿ ಅಷ್ಟೊಂದು ಸಿಗ್ತಾ ಇಲ್ಲ ಇವುಗಳಿಗೆ.
ಏನು ಸಿಗ್ತಾ ಇಲ್ಲ. ಕಾಡನ್ನ ಕಡಿದು ನಾಶ ಮಾಡಿದ್ವಿ. ಹ್ಮ್ ಕಾಡಲ್ಲಿ ಅವ್ರಿಗೆ ಹಣ್ಣು ಹಂಪಲು ಏನು ಸಿಗ್ತಲ್ಲ. ಬರೀ ಆನೆಗಳಿಗೆಲ್ಲ, ಎಲ್ಲಾ ಪ್ರಾಣಿಗಳಿಗೂ ಅಲ್ಲಿ ಏನು ಸಿಗ್ತಾನೆ ಇಲ್ಲ. ಹೌದು, ಅಲ್ಲಿ ಸಿಕ್ಕರೆ ಇಲ್ಲಿ ಯಾಕೆ ಬರ್ತವೆ ಅಲ್ವಾ? ಖಂಡಿತ ಹೌದು, ಖಂಡಿತ ನಿಜ. ಹೌದು. ಹ್ಮ್ ಮನುಷ್ಯ ಎಲ್ಲ ದಮನ ಮಾಡ್ಬಿಟ್ಟಿದ್ದಾನೆ. ಹೌದು, ನಿಜ. ಎಷ್ಟು ಸ್ವಾರ್ಥಿ ಆಗಿದ್ದಾನೆ ಅಂದ್ರೆ, ನಿಜ ಹೇಳ್ಬೇಕಂದ್ರೆ ಮನುಷ್ಯನಿಗಿಂತ ಹೆಚ್ಚಿಗೆ ಪ್ರಾಣಿ ಪಕ್ಷಿಗಳಿಗೆ ಈ ಪ್ರಕೃತಿ ಮೇಲೆ ಹಕ್ಕಿರೋದು. ಮನುಷ್ಯ ಅದನ್ನ ತಿಳ್ಕೊಳ್ತಾನೆ ಇಲ್ಲ. ಮನುಷ್ಯನಿಗೆ ದೇವರು ಅತಿಯಾದ ಬುದ್ಧಿ ಕೊಟ್ಬಿಟ್ಟಿದ್ದಾನೆ. ಬುದ್ಧಿ ಶಕ್ತಿ ಉಪಯೋಗಿಸಿ ಬೇರೆ ಪ್ರಾಣಿಗಳನ್ನೆಲ್ಲ ದಮನ ಮಾಡಿ ಹಾಕ್ತಿದ್ದಾನೆ. ನಿಜ. ಚಿಕ್ಕಂದೂರು ಸಕಲೇಶ್ಪುರ ತಾಲೂಕಿಂದು ಶನಿವಾರ ಸಂತಿಗೆ ಎಷ್ಟು ದೂರ ಆಗ್ತದೆ? ನಮ್ದು ಕೊಡಗು ಬಾರ್ಡರ್ ಬರುತ್ತೆ ಸರ್. ಎಷ್ಟು ದೂರ ಆಗ್ತದೆ ಶನಿವಾರ ಸಂತಿಯಿಂದ? ಶನಿವಾರ ಸಂತೆಗೆ ಒಂದು 10 ರಿಂದ 12 ಕಿಲೋಮೀಟರ್. ಓಹೋ, ಸರಿನೇ. ಆಲ್ಮೋಸ್ಟ್ ಕೊಡಗಿದ್ದಾಗಿದೆ ನಮ್ದು ಆಕ್ಟಿವಿಟೀಸ್, ನಮ್ ಮಾರ್ಕೆಟ್ ಅಲ್ವಾ ಎಲ್ಲ ಶನಿವಾರ ಸಂತೆನೆ ನಮಗೆ. ಕೊಡಗಿನ ಆನೆಗಳು ನಿಮ್ಮಲ್ಲಿಯೂ ಬರ್ತವೆ, ಅಲ್ಲಿ ಆನೆಗಳು ಕೊಡಗಿಗೂ ಬರ್ತವೆ. ಖಂಡಿತ ಹೌದು. ಆ ಕಡೆ ಬಂಡೀಪುರದ ಕಡೆಯಿಂದ ಸ್ಟಾರ್ಟ್ ಆಗ್ತವೆ ಸರ್. ಅಲ್ಲಿಂದ ನಡೆಯಕ್ ಶುರು ಮಾಡಿದ್ರೆ ಅವು ನಮ್ಮ ಸಹ್ಯಾದ್ರಿ ಪರ್ವತಗಳ ಶ್ರೇಣಿ ಏನಿದೆ ಒಂದ್ ಕಡೆಯಿಂದ ಮೇವರ್ಸ್ಕೊಂಡು ಬರ್ತಾ ಇರ್ತವೆ. ನಿಜ. ನೋಡಿ, ಶನಿವಾರ ಸಂತೆ ಏರಿಯಾದಲ್ಲಿ ಒಂದ್ ತಿಂಗಳ ಹಿಂದೆ ಅಲ್ಲಿದ್ದಾವೆ ಅಂತ ಹೇಳಿದ್ರು. 2-3 ದಿವಸದಲ್ಲಿ ನಮ್ಮ ಏರಿಯಾಕ್ ಬಂದ್ಬಿಡ್ತು. ಏನ್ ಮಾಡ್ತಾರೆ, ಫಾರೆಸ್ಟ್ ನವರಿಗೆ ಫೋನ್ ಮಾಡ್ತಾರೆ. ಫಾರೆಸ್ಟ್ ನವರಿಗೆ ವಿಧಿ ಇಲ್ಲ, ಒಂದ್ ಪಟಾಕಿ ಸಿಡಿಸ್ತಾರೆ, ಗಲಾಟೆ ಮಾಡಿ ಓಡಿಸ್ತಾರೆ. ಇಲ್ಲಿಂದ ಮುಂದಿನ ಊರಿಗೆ ಹೋಗ್ತವೆ. ಹೋಗ್ ದಾರಿಯಲ್ಲಿದೆ. ನಿಜ. ಕಾಡೇ ಇಲ್ವಲ್ಲ ಸರ್. ಕಾಡು ಹೋಗ್ಬೇಕು ಅಂದ್ರೆ ಬಿಸ್ಲೆ ಘಾಟಿ ಕಡೆಗೆ ಹೋಗ್ಬೇಕು. ಹೌದು, ನಮ್ಮಲ್ಲಿ ಬಿಸ್ಲೆ ಘಾಟಿನೇ ಹತ್ರದ ಅರಣ್ಯ ಇರೋದು. ಮತ್ತೆ ಕಾಡಿಗೆ ಹೋದ್ರೂ ಅಲ್ಲಿ ಏನು ಸಿಗೋದಿಲ್ಲ ಅನ್ನೋದು ಅವುಗಳಿಗೂ ಗೊತ್ತಿದೆ. ಹೌದು ಸರ್. ನೀರು ಕೂಡ ಇಲ್ಲ ನೋಡಿ. ಮಳೆ ಕಡಿಮೆ ಆಯ್ತು, ಅತಿವೃಷ್ಟಿ ಜಾಸ್ತಿ ಆಯ್ತು, ಅನಾವೃಷ್ಟಿ ಇತ್ತು ಮೊದಲು. ನೀರು ಸರಿಯಾಗಿ ಸಿಗಲ್ಲ. ಹಾಗಾಗಿ ಇಲ್ಲಾಂದ್ರೆ ನೀರ್ ಸಿಗುತ್ತೆ. ಮನುಷ್ಯ ಬೆಳೆದಿದ್ದು ಭತ್ತ, ರಾಗಿ, ಜೋಳ, ಅರಿಶಿನ, ಶುಂಠಿ ಯಾವ್ದನ್ನು ಬಿಡ್ತಾ ಇಲ್ಲ. ನಿಜ. ಈಗ ಕಲ್ಬಟ್ಟಿ ಮಾಡಕ್ಕೆ ಕರ್ಗ ಹಾಕಿರ್ತಾನೆ ಇವೆಲ್ಲ ಎಲ್ಲ ಏನೇನೋ ದ್ರಾವಣಗಳನ್ನ, ಅದನ್ನ ಅರಸ್ಕೊಂಡ್ ಬಂದ್ರೆ ಅದನ್ನ ಕುಡಿದು ಡ್ಯಾನ್ಸ್ ಮಾಡಿದೆ ಆನೆಗಳು. ಕಾಫಿ ತೋಟದಲ್ಲಿ ನಾವು ಕಾಫಿ ಹಣ್ಣು ಕೊಯ್ದಿದ್ದ ತೋಟದಲ್ಲಿ ಇಟ್ಟು ಬಂದ್ ಹಣ್ಣುಗಳನ್ನೆಲ್ಲ ಚೆಲ್ಲಾಡಿದವೆ. ಒಂದ್ ರೀತಿ ತೊಂದರೆನೂ ಕೊಡ್ತಾ ಇದಾವೆ. ಹೌದು. ಇತ್ತೀಚೆಗೆ ಒಂದು ಮನೆಗೆ ಸೊಂಡ್ಲು ತೋರ್ಸ್ಕೊಂಡು ಏನೆಲ್ಲ ತಿಂದಿದ್ದು, ಏನೆಲ್ಲ ತಡ್ಕಾಡಿದ್ದನ್ನ ನಾವು ನೀವು ನೋಡಿದೀವಿ, ಪತ್ರಿಕೆಗಳಲ್ಲಿ ಬಂದಿತ್ತಲ್ಲ. ಹೌದು ಹೌದು. ಏನು ಸಿಗದೆ ಇದ್ದಾಗ ಮನೆಗೆ ನುಗ್ಲೇಬೇಕು. ಅವಕ್ಕೆ ಅದು ಅನಿವಾರ್ಯತೆ. ಅವಕ್ಕೆ ಎಂತೆಂತ ಮರಗಳನ್ನ ಉರುಳಿಸ್ತವೆ, ಇನ್ನು ಮನೆಯ ಬಾಗಿಲುಗಳನ್ನ ಬಿಡ್ತಾವ. ಖಂಡಿತ ಹೌದು. ಬರ್ತಾ ಇರ್ಲಿಲ್ಲ. ಈ ಮನುಷ್ಯನೇ ಅವನ್ನ ಆ ತರ ಕೆರಳ ಹಾಗೆ ಮಾಡ್ಬಿಟ್ಟಿದ್ದಾನೆ ಸರ್. ಹೌದು. ನಮ್ಮ ಅಡಿಕೆ ತೋಟಕ್ಕೆ ಒಂದು 10-12 ಆನೆಗಳು ನುಗ್ಗಿತ್ತು ಸರ್. ನಾನು ಮೈಸೂರಲ್ಲಿದ್ದೆ. ನನಗೆ ಫೋನ್ ಮಾಡಿದ್ರು ನಮ್ಮ ಅಕ್ಕಪಕ್ಕ ತೋಟದವರು, ನಮ್ಮ ತೋಟದಲ್ಲಿ ಆನೆಗಳಿದಾವೆ. ನಾನು ಹೇಳಿದ ಓಡಿಸ್ಬೇಡಿ, ಅಲ್ಲಿ ಇದ್ಕೊಳ್ಳಿ, ಅವು ಏನ್ ಬೇಕಾದ್ರೆ ತಿನ್ಲಿ. ಸ್ವಲ್ಪ ಬಾಳೆ ಹಾಕಿದ್ದೆ, ಬಾಳೆ ತಾನೇ ತಿನ್ನೋದು. ಅದ್ ಬಿಡ್ತಾರ ಸರ್ ಅವ್ರಿಗೇನಂತಂದ್ರೆ, ಇವ್ರ ತೋಟ ಮುಗಿಸ್ಕೊಂಡು ನಮ್ ತೋಟ ನುಗ್ತವೆ ಅಂತ ಹೇಳಿ ಫಾರೆಸ್ಟ್ ನರಿಗೆ ಫೋನ್ ಮಾಡಿ ಫಾರೆಸ್ಟ್ ಸಿಬ್ಬಂದಿ ಎಲ್ಲ ಬಂದು ಪಟಾಕಿ ಹೊಡೆದು ಹುಸಿಗುಂಡು ಹೊಡಿತಾರೆ, ಹೊಡೆದು ಓಡಿಸಿದ್ರು. ನೋಡಿ, ಕೆಲವು ಬಾಳೆಗಳು ತಿಂದಾಕಿತ್ತು. ಅದ ಓಡಾಟಕ್ಕೆ ಕೆಲವು ಅಡಿಕೆ ಗಿಡಗಳು ಮುರಿದು ಬಿದ್ದಿತ್ತು. ಬಿಟ್ಟು ನನಗೇನು ಬೇಜಾರಾಗ್ಲಿಲ್ಲ. ನಮ್ ತರ ಇತ್ತು ಥಿಂಕ್ ಮಾಡೋ ಎಷ್ಟು ಜನ ಇದಾರೆ ಸರ್. ಹೌದು. ನಿಮ್ದು ಎಷ್ಟು ಎಕರೆ ತೋಟ ಇದೆ? ನನ್ನೊಂದು 20 ಎಕರೆ. ಅದ್ರ ಅಡಿಕೆ ತೋಟ ಒಂದು 2 ಎಕರೆ ಇದೆ. ಉಳಿದಿದ್ದೆಲ್ಲ ಕಾಫಿ, ಮೆಣಸು ಎಲ್ಲ ಇದೆ. ವರ್ಷದಲ್ಲಿ ನಿಮ್ ತೋಟಕ್ಕೆ ಎಷ್ಟು ಸಾರಿ ಆನೆಗಳು ಬರ್ತಾ ಇರ್ತವೆ? ಪ್ರತಿ ಸಲನೂ ಬಂದಿದೆ. ನನ್ನ ತೋಟಕ್ಕೆ ಬಂದಾಗ ಏನು ಹಾನಿ ಮಾಡಿರ್ಲಿಲ್ಲ. ಕೆಲವು ಈ ಬಗಿನೆ ಮರಗಳಿದೆ ಅಲ್ಲ ಸರ್, ಬಗಿನೆ ಮರಗಳನ್ನ ಎಳೆದು ತಿಂದಾಕಿತ್ತು. ಈ ಸರಿ ಏನಾಯ್ತು ಅಂದ್ರೆ, ರಸ್ತೆ ಪಕ್ಕದಲ್ಲಿ ಒಂದು ಹಲಸಿನ ಮರ, ಹಲಸಿನ ಮರದಲ್ಲಿ ಹಣ್ಣುಗಳು ಪರಿಮಳ ಚೆನ್ನಾಗಿ ಅವಕ್ಕೆ ಬರ್ತಾ ಇತ್ತು. ಆನೆಗಳಿಗೆ ಈ ವಾಸನಾ ಗ್ರಹಣ ಶಕ್ತಿ ಬಹಳ ವಿಶಿಷ್ಟವಾಗಿರುತ್ತೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಲಸಿನ ಹಣ್ಣಿನ ಪರಿಮಳ ಬಂತು. ನನ್ ಗೇಟ್ ಮುರಿದು ಹಾಕಿ ಒಳಗಡೆ ಬಂದಿತ್ತು. ಆಮೇಲೆ ಓಡಾಡ್ಬೇಕಾದ್ರೆ ದೊಡ್ಡ ಶರೀರದ ಪ್ರಾಣಿ ಅಲ್ಲ ಸರ್, ಕೆಲವು ಗಿಡಗಳೆಲ್ಲ ಮುರಿದೋಗಿತ್ತು. ನನಗೇನು ಅನ್ಸ್ತಿಲ್ಲ, ಬೇಜಾರೇನು ಆಗ್ಲಿಲ್ಲ. ನಿಜ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಮ್ ತೋಟಕ್ಕೆ ಬಂದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಬಿಟ್ಟಿದೆ, ಅದ್ರಲ್ಲೆಲ್ಲ ನಿಜಾಂಶ ಇದೆ ಅಂತ ನನಗೆ ಅನ್ಸಲ್ಲ. ನಿಜ. ಆನೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸಂಗ್ರಹಿಸಿದಿರಿ, ಅಧ್ಯಯನ ಮಾಡಿದಿರಿ. ಆನೆಗಳ ಬಗ್ಗೆ ಒಂದೊಂದೇ ವಿಚಾರವನ್ನ, ಮಾಹಿತಿಯನ್ನ ಹೇಳ್ತಾ ಹೋಗಿ. ಅವುಗಳ ಗುಣಧರ್ಮಗಳು, ಅವುಗಳ ಚಲನವಲನ, ಅವುಗಳ ಶರೀರ, ಅವುಗಳ ಸಂತಾನಾಭಿವೃದ್ಧಿ, ಇದ್ರ ಬಗ್ಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗಿ. ಹಾಸನ ಪತ್ರಿಕೆಗೆ ಆನೆಗಳ ದೇಹ ರಚನೆ ಮತ್ತು ಸಂತಾನಾಭಿವೃದ್ಧಿ ಬಗ್ಗೆ ಬರದೆ. ಇದು ಬಹಳಷ್ಟು ಜನಕ್ಕೆ ಆನೆಗಳು ಬರೀ ಗಲಾಟೆ ಬಿಟ್ರೆ, ಆನೆಗಳ ಅವ್ನ್ ಸಾಯಿಸ್ತು ಅಷ್ಟೇ ಲೂಟಿ ಮಾಡ್ತು ಅನ್ನೋದು ಬಿಟ್ರೆ, ಆನೆಗಳ ಬಗ್ಗೆ ಯಾರು ಆಳವಾಗಿ ಯೋಚನೆ ಮಾಡಕ್ಕೆ ಹೋಗಿಲ್ಲ. ಆನೆಗಳು ನಿಜವಾಗ್ಲೂ ಮನುಷ್ಯನ ತರ ಮನಸ್ಸಿದೆ, ಅದಕ್ಕೆ ತಾಯಿ ಹೃದಯ ಇದೆ. ಅದಕ್ಕೆ ಜನತಾ ಮಾಧ್ಯಮ ಮನುಷ್ಯ ಅಷ್ಟು ದೊಡ್ಡ ಆನೆನ ಪಳಗ್ಸಾನೆ ನೋಡಿ ಸರ್. ಮಾವತ ಹೇಳ್ದಂಗೆ ಕೇಳುತ್ತೆ. ಅವನು ಕಠಿಣವಾದ ಕೆಲಸಗಳನ್ನು ಕೊಟ್ಟರು ಕೂಡ ಅದನ್ನ ಮಾಡುತ್ತೆ. 500 kg 1000 kg ಇರೋ ಮರಗಳನ್ನ ಎತ್ತಿ ಹಾಕುತ್ತೆ. ಕಾಡುಗಳಲ್ಲಿ ಟಿಂಬರ್ ವ್ಯಾಪಾರದವರು ಅಲ್ಲಿ ಲಾರಿಗಳು ಹೋಗಕ್ಕಾಗಲ್ಲ. ಮರಗಳನ್ನೆಲ್ಲ ಎಳೆಯಕ್ಕೆ, ಅಲ್ಲಿಂದ ಹೊತ್ಕೊಂಡು ರಸ್ತೆಗೆ ತರಕ್ಕೆ ಎಲ್ಲ ಆನೆಗಳನ್ನೇ ಉಪಯೋಗಿಸ್ಕೊಳ್ತಾರೆ ಸರ್.
ಹೌದು. ಅವೆಲ್ಲ ಗುಂಪಲ್ಲಿ ಇರ್ತವೆ ಸರ್. ಯೂಶಲಿ ಅವು ಒಂದು 8, 10, 12 ಹಿಂಗಿರ್ತವೆ ಆನೆಗಳು. ಅವು ಎಲ್ಲ ಸಂಘಜೀವಿಗಳು. ಆ ಗುಂಪಿನಲ್ಲಿ ಅಜ್ಜಿ, ಮಗಳು, ಮೊಮ್ಮಕ್ಕಳು ಆ ತರ ಎಲ್ಲ ಇರ್ತವೆ. ಅದರಲ್ಲಿ ಗಂಡುಗಳಿರಲ್ಲ. ಗಂಡುಗಳು ಒಂದು ಸರ್ಟನ್ ವಯಸ್ಸಿನ ಜೊತೆ ಇಟ್ಕೊಳ್ತವೆ. ಒಂದು ವಯಸ್ಸಿನ ತನಕ ಗಂಡು ಜೀವಿ ಇರುತ್ತೆ. ಬಂದ ಕೂಡ್ಲೆ ಗಂಡನ್ನ ಹೊರಗಡೆ ಹಾಕ್ತವೆ. ಗಂಡು ಅದೇ ಹೊರಗಡೆ ಹೋಗುತ್ತೆ, ಅದನ್ನೇ ಒಂಟಿ ಸಲಗ ಅಂತ ಹೇಳೋದು. ಸಲಗದ್ದು ಯಾವಾಗಲೂ ಒಂಟಿ ಜೀವನ. ಆಮೇಲೆ ಅವಕ್ಕೆ ಎಂತ ನೆನಪಿನ ಶಕ್ತಿ ಇದೆ ಸರ್ ಅಂದ್ರೆ, ತನ್ನ ಗುಂಪಿನಿಂದ ಗಂಡ ಆನೆ ಬೇರ್ಪಟ್ಟು ಹೊರಗಡೆ 10 ವರ್ಷ ಆದ್ರೂ ಕೂಡ ತನ್ನ ಗುಂಪಿನ ಎಲ್ಲಾದ್ರೂ ಬೇರೆ ಕಡೆ ಎದುರಾದಾಗ ಅದು ಅದನ್ನ ಗುರುತಿಸುತ್ತೆ, ಹತ್ರಕ್ಕೆ ಬರುತ್ತೆ. ಮತ್ತೆ ಗಂಡು ಹೆಣ್ಣು ಆನೆಗಳು ಒಂದಾಗೋದು ಮಿಲನ ಟೈಮ್ ನಲ್ಲಿ ಮಾತ್ರ. ಉಳಿದಂತೆ ಗಂಡಾನೆ ಹೆಣ್ಣಾನೆಗಳು ಒಟ್ಟಿಗೆ ಇರೋದೇ ಇಲ್ಲ. ಆಮೇಲೆ ನಮ್ಮ ಏಷ್ಯಾ ಖಂಡದ ಆನೆಗಳಿಗೆ ಗಂಡಾನೆಗೆ ಮಾತ್ರ ದಂತ ಇರುತ್ತೆ ಸರ್, ಹೆಣ್ಣಾನೆಗೆ ಇರಲ್ಲ. ಹೌದು. ಆಫ್ರಿಕಾ ಖಂಡದ ಆನೆಗಳಿಗೆ ಗಂಡು ಹೆಣ್ಣು ಎರಡಕ್ಕೂ ದಂತ ಇರುತ್ತೆ. ಏಷ್ಯಾ ಖಂಡದ ಆನೆ 4000 ರಿಂದ 5000 ಕೆಜಿ ತೂಕ ಇರುತ್ತೆ. ಆಫ್ರಿಕಾದ ಆನೆ 6000 ಕೆಜಿಗಿಂತ ಜಾಸ್ತಿ ಇರುತ್ತೆ. ಆಮೇಲೆ ಅಲ್ಲಿ ಪೊದೆಗಳಲ್ಲಿ ವಾಸ ಮಾಡೋ ಆನೆ, ಅದು ವಿಶಿಷ್ಟವಾದ ಆನೆ. ಆಫ್ರಿಕಾದಲ್ಲಿ 10 ಟನ್ ವರೆಗೆ ತೂಗುತ್ತೆ ಸರ್. ಆಮೇಲೆ ನೋಡಿ, ತುಂಬಾ ಒಂದು ವಿಶಿಷ್ಟವಾದ ಇದು ಅಂತಂದ್ರೆ, ಎಲ್ಲಾ 4 ಕಾಲಿನ ಪ್ರಾಣಿಗಳಿಗೆ ಸ್ತನದ ಭಾಗ ಹಿಂದಿನ ಕಾಲುಗಳ ಮಧ್ಯೆ ಇರುತ್ತೆ, ಆನೆಗಳಿಗೆ ಮುಂದಿನ ಕಾಲುಗಳ ಮಧ್ಯೆ ಇರುತ್ತೆ ಸರ್. ಎಷ್ಟು ಮಲೆಗಳಿರ್ತವೆ? ಮಲೆಗಳು ಎರಡೆರಡೆ. ಕುರಿಗಳಿದ್ದಂಗೆ. ಏಷ್ಯಾ ಆನೆಗೆ ಕಿವಿ ಸ್ವಲ್ಪ ಚಿಕ್ಕದು, ಆಫ್ರಿಕಾದ ಆನೆ ಕಿವಿ ತುಂಬಾ ದೊಡ್ಡದಿರುತ್ತೆ. ಆಮೇಲೆ ಏಷ್ಯಾ ಆನೆಗೆ ಮುಂಗಾಲಲ್ಲಿ 4 ಬೆರಳು, ಹಿಂಗಾಲಲ್ಲಿ 5 ಬೆರಳು ಇದ್ರೆ, ಆಫ್ರಿಕಾದ ಆನೆಗೆ 2 ಕಾಲಲ್ಲೂ 5 ಬೆರಳು ಇರುತ್ತೆ. ಆನೆದು ಬಹಳ ವಿಶಿಷ್ಟವಾದ ಅಂಗ ಅಂತಂದ್ರೆ ಸೊಂಡಿಲು. ಸೊಂಡಿಲಿನಲ್ಲಿ ಮೂಳೆನೇ ಇರಲ್ಲ, ಆದ್ರೂ ಎಂತ ಅಗಾಧವಾದ ಶಕ್ತಿ ಇರುತ್ತೆ ಸೊಂಡಿಲಲ್ಲಿ ಅಂತಂದ್ರೆ. ನೋಡಿ, ಒಂದು ಸಿಂಹನೇ ಬಂದ್ರು ಕೂಡ ಸಿಂಹನ ಗುಡಿಸ್ಬಿಟ್ಟು ಬಿಸಾಕ್ಬಿಡುತ್ತೆ. ಒಂದ್ ಕಡೆ ಹಿಂಗೆ ಬರ್ಸೋದು ಅಂತ ಹೇಳ್ತೀವಲ್ವಾ, ಅಷ್ಟು ಶಕ್ತಿಯುತವಾದ ಭಾಗ. ಹೌದು ಸರ್. 1000 ಕೆಜಿ 2000 ಕೆಜಿನ ಮರಗಳನ್ನ ಎತ್ತಾಕುತ್ತೆ ಅಂತಂದ್ರೆ ಬಹಳ ಅದ್ಭುತವಾದ ಒಂದು ದೇವರ ಸೃಷ್ಟಿ ಇದೆಯಲ್ಲ. ಆನೆಗಳಿಗೆ ಬಹಳ ಮುಖ್ಯವಾದ ಅಂಗ ಅಂತಂದ್ರೆ ಅದು ಸೊಂಡಿಲೆ. ಸೊಂಡಿಲು ಹೇಗೆ ನಿರ್ಮಾಣ ಆಗಿದೆ ಅಂತ ಹೇಳ್ತೀರಿ? ಮೇಲ್ದೊಟ್ಟಿ ಮತ್ತೆ ಮೂಗು ಸೇರ್ಕೊಂಡು ಸೊಂಡಿಲು ನಿರ್ಮಾಣ ಆಗಿದೆ. ನೀರನ್ನ ಏರೋದು, ಮತ್ತೆ ಮರಗಳಿಂದ ಎಲೆಗಳನ್ನ, ರೆಂಬೆಗಳನ್ನೆಲ್ಲ ಮುರಿಯೋದು, ಎಲೆಗಳನ್ನ ಸುಳ್ಳಿ ಮಾಡ್ಕೊಂಡು ಮುದ್ದೆ ತರ ಮಾಡ್ಕೊಂಡು ಬಾಯಿಗೆ ತಗೊಳುತ್ತೆ. ಎಲ್ಲ ಸೊಂಡ್ಲಲ್ಲೇ ಅದ್ರ ಕೆಲಸ. ಮರಿಗಳು ಚಿಕ್ಕದಿರ್ಬೇಕಾದ್ರೆ ಮರಗಳಿಂದ ಎಲೆಗಳನ್ನ ಮರೆದು ತಾನು ಜಗದ್ಬಿಟ್ಟು ಮರಿಗಳಿಗೆ ಬಾಯಿ ತಿನ್ಸುತ್ತೆ. ಆಮೇಲೆ ಮನುಷ್ಯನ ತರನೇ ಸರ್ ಆನೆಗಳು. ನೋಡಿ, ಒಂದು ಆನೆ ಮರಿಗೆ ಬರೀ ತಾಯಿ ಆನೆ ಅಲ್ಲ, ಬೇರೆ ಆನೆಗಳು ಕೂಡ ಅದಕ್ಕೆ ಅದೇ ತರ ಫುಡ್ ತಿನ್ನಿಸ್ತವೆ. ಆಮೇಲೆ ಕೆಚ್ಚಲಲ್ಲಿ ಹಾಲಿರೋ ಬೇರೆ ಆನೆ ಕೂಡ ಮರಿ ಆನೆಗೆ ಹಾಲು ಕುಡಿಸುತ್ತೆ. ಹೌದ್ರಾ? ಆನೆ ಮರಿಗಳನ್ನ ಬಹಳ ಕೇರ್ಫುಲ್ ಆಗಿ ಜತನದಿಂದ ಕಾಪಾಡ್ತಾರೆ ಸರ್. ಅಷ್ಟೇ ಕಾಳಜಿ ಪ್ರೀತಿಯಿಂದ. ನೋಡಬಹುದು ಎಲ್ಲಾದ್ರೂ ಜನಗಳನ್ನ ಕಂಡ್ಕೊಳ್ಳಿ ಆ ಮರಿನ ಮಧ್ಯಕ್ಕೆ ಹಾಕೊಳ್ತವೆ, ರಕ್ಷಣೆ ಕೊಡಕ್ಕೋಸ್ಕರ. ಅದಕ್ಕೆ ಮರಿಗಳಿದ್ದಾಗ್ಲೇನೆ ಜನಗಳ ಮೇಲೆ ದಾಳಿ ಮಾಡೋದಿದೆ, ಎಲ್ಲಿ ನಮಗೆ ತೊಂದರೆ ಕೊಟ್ಟವ್ರು. ಹೌದೌದು, ಮರಿಗೇನೋ ತೊಂದರೆ ಮಾಡ್ಬಿಡ್ತಾರೆ ಏನೋ ಅಂತ. ಕೆಲವು ಸರಿ ಮರಿಗಳು ಸತ್ತೋದ್ರೆ ಎಷ್ಟೊಂದು ನೋವು ಅನುಭವಿಸ್ತವೆ ಸರ್. ಅಂದ್ರೆ ಎಲ್ಲ ಸುತ್ತೋರಿತವೆ, ಅಲ್ಲೇ ನಿಂತ್ಕೊಳ್ತವೆ, ದಿನಗಟ್ಲೆ ಕಣ್ಣೀರ್ ಹಾಕ್ತವೆ. ಆಮೇಲೆ ಅದು ಸತ್ತೋಯ್ತು ನಿಜವಾಗ್ಲೂ ಗೊತ್ತಾದ್ಮೇಲೆ ಬಿಟ್ಟು ಹೋಗ್ತವೆ. ಮತ್ತೆ ಬಿಟ್ಟು ಹೋದ್ರು ಕೂಡ ಕಾಡಲ್ಲೆಲ್ಲ ಹೋಗ್ ಬಂದು ಮತ್ತೆ 1 ದಿವಸ 2 ದಿವಸ ಬಿಟ್ಟು ಅಲ್ಲಿ ಬಂದು ನೋಡ್ತವೆ, ಮರಿ ಬದುಕಿರ್ಬಹುದು ಏನೋ ಅನ್ಸ್ಕೊಳಕೋಸ್ಕರ. ತಾಯಿಯ ಮಮತೆ. ಹೌದು ಸರ್. ಬೇರೆ ಪ್ರಾಣಿಗಳಲ್ಲೂ ಇದೆ, ಪಕ್ಷಿಗಳು ಬರುತ್ತೆ, ಬಟ್ ಇದು ಬಹಳ ವಿಶಿಷ್ಟವಾದ ಸರ್ ಆನೆಗಳು ಅಲ್ವಾ? ಹಾಗಾಗಿ ನಮ್ಮ ನಾಗರಿಕರು, ರೈತರು ಮರಿಗಳಿರುವ ಆನೆ ಹಿಂಡಿನ ಹತ್ರ ಹೋಗೋದು ಅಥವಾ ಕೇಕೆ ಹಾಕೋದು, ಕೂಗು ಹಾಕೋದು, ಕಲ್ಲು ಹೊಡೆಯೋದು, ಇನ್ನೊಂದೇನೋ ಮಾಡೋದು ಮಾಡಬಾರ್ದು. ಇವ್ರಿಗೆ ಅಂತಂದ್ರೆ ನಾವು ವರ್ಷಡಿ ಕಷ್ಟಪಟ್ಟಿರ್ತೀವಿ, ನಮ್ಮ ಬೆಳನ್ ತಿಂದು ಹಾಕಿದ್ರೆ ನಮ್ಮ ಹೆಂಡತಿ ಮಕ್ಕಳು ನಾವು ಬದುಕುಳಿದಾರೆ ಹೇಗೆ, ನಮ್ಮ ಬದುಕಿನ ಪ್ರಶ್ನೆ ಏನು ಅಂತ ಆ ಕಾರಣಕ್ಕೋಸ್ಕರ ನಾವು ಹಿಂಸೆ ಕೊಡ್ತಾರೆ. ಇದ್ರಲ್ಲಿ ಯಾರು ತಪ್ಪು ಯಾರದ್ದು ಸರಿ ಅಂತ ಹೇಳಕ್ ಆಗಲ್ಲ. ಇಲ್ಲ, ಅದು ಪ್ರಾಣಿಗಳು ತಾವ್ ಹೇಳಿದಂಗೆ ಕಾಡಿನಲ್ಲಿ ಆಹಾರ ಇಲ್ಲದೆ ಇರೋದ್ರಿಂದ ನಾಡಿಗೆ ಬರ್ತದವೆ, ಇಲ್ಲಾಂದ್ರೆ ಬರ್ತೇ ಇರ್ಲಿಲ್ಲ. ಹೌದು ಹೌದು ಸರ್, ಹೌದು. ಆಮೇಲೆ ನಮ್ಮ ಸರ್ಕಾರಗಳು ಸರ್ ಮನುಷ್ಯರಿಗೋಸ್ಕರ ಎಷ್ಟೊಂದೆಲ್ಲ ಪ್ರಾಜೆಕ್ಟ್ಗಳು ಮಾಡ್ತಾರಲ್ಲ. ಫಾರೆಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಹೊಂಡಗಳನ್ನ ಮಾಡಿ ಪಕ್ಕದಲ್ಲಿ ಬೋರ್ವೆಲ್ ಗಳನ್ನ ಹಾಕಿ ಹೊಂಡಗಳನ್ನ ತುಂಬಿಸಬಹುದು, ಬೋರ್ವೆಲ್ ಇಂದ ನೀರು ತೆಗೆದು. ಪ್ರಾಣಿ ಪಕ್ಷಿಗಳಿಗೋಸ್ಕರ ಯಾವುದೇ ಯೋಜನೆ ಇಲ್ಲ ಸರ್ಕಾರಗಳಿಗೆ. ಮಾಡಿದರೆ ಸಾಲದು, ಇನ್ನೂ ಮಾಡ್ಬೇಕು. ಸಾಲದು ಸರ್. ಬಂಡೀಪುರದಲ್ಲಿ ಪಕ್ಕದಲ್ಲೇ ದೊಡ್ಡ ಕೆರೆ ಇದೆ. ಆ ಕೆರೆಯಲ್ಲಿ ಮಳೆಗಾಲ ಸ್ವಲ್ಪ ನೀರಿರುತ್ತೆ, ಈ ಹೊತ್ತಿಗಾಗ್ಲೇ ನೀರೆಲ್ಲ ಡ್ರೈ ಆಗಿರುತ್ತೆ ಸರ್ ಅಲ್ಲಿ. ಆಮೇಲೆ ನಮ್ಮಲ್ಲಿ ಆನೆ ಕಾರಿಡಾರ್ ಮಾಡ್ಬೇಕು ಅಂತ ಯೋಜನೆ ಇದೆ. ಅಂದ್ರೆ ಒಂದಿಷ್ಟು ಪ್ರದೇಶನೆಲ್ಲ ಆನೆಗಳಿಗೋಸ್ಕರಲೇ ರಿಸರ್ವ್ ಆಗಿ ಬಿಟ್ಬಿಡ್ಬೇಕು, ಫೆನ್ಸ್ ಹಾಕಿ ಆನೆಗಳಿಗೆ ಸಿಗೋ ತರ ಮರಗಿಡಗಳನ್ನೆಲ್ಲ ಬೆಳೆಸಬೇಕು ಅಂತ. ಅದು ಕಾರ್ಯರೂಪಕ್ಕೆ ಬರಕ್ ಬಹಳ ಕಷ್ಟ ಇದೆ. ರೈತರುಗಳನ್ನ ಎಲ್ಲಿ ಕಳಿಸ್ತೀರಿ? ನಿಜ. ಆ ಯೋಜನೆ ಅಷ್ಟೊಂದು ಸಕ್ಸಸ್ ಕಾಣುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಬಿದ್ರನ್ನ ನೆಟ್ಬಿಟ್ಟು ಬೆಳೆಸೋದೇನು ದೊಡ್ಡ ಕೆಲಸ ಅಲ್ಲ, ಮಾಡ್ಲೇ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಬೇರೆ ಕಡೆ ಬಿಡಿ, ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಮಾಡ್ಲೇ ಇಲ್ಲ. ಆನೆಗಳ ದೇಹ ದೊಡ್ಡದು, ತಾವು ಹೇಳಿದಂಗೆ 4000 5000 ಕಿಲೋಗ್ರಾಮ್ ಅಥವಾ 10,000 ಕಿಲೋಗ್ರಾಮ್ ವರೆಗೆ ತೂಗುತ್ತೆ. ಹಾಗೆ ಹೌದು ಸರ್. ಆನೆ ಮರಿಗಳು ಬೆಳೀತಾ ಬೆಳೀತಾ ಎಷ್ಟು ವರ್ಷಕ್ಕೆ ಪ್ರಾಯಕ್ಕೆ ಬರ್ತವೆ
ಸರ್ ಈಗ ನೋಡಿ, ಆನೆ ಮರಿನೇ ಇಬ್ರು ಮನುಷ್ಯರ ತೂಕ ಇರುತ್ತೆ, 100 kg ಜಾಸ್ತಿ ಇರುತ್ತೆ. ಹಾ ಹಾ ದಂತ ಮೂಡಿದ ಕೂಡಲೇ ಅದು ಪ್ರೌಢಾವಸ್ಥೆಗೆ ಬಂತು ಅಂತಾನೆ. ಹಾ ಹಾ ಒಂದು 6 ತಿಂಗಳು 1 ವರ್ಷದೊಳಗಡೆ ಹೊರಗಡೆ ಹಾಕ್ಬಿಡ್ತವೆ ಗಂಡನನ್ನು. ಓಹೋ ಹೋ. ಹೆಣ್ಣನ್ ಮಾತ್ರ ಜೊತೆಗೆ ಇಟ್ಕೊಳ್ತವೆ. ಅದೇ ಆನೆಗಳು ಗುಂಪು ನಾವು ನೋಡ್ತೀವಲ್ವಾ, ಆನೆಗಳು ಸಾಮಾನ್ಯವಾಗಿ ಗುಂಪಲ್ಲಿ ಇರ್ತಾವಲ್ವಾ. ಒಂಟಿ ಸಲಗ ಮಾತ್ರ ಗಂಡ ಆನೆ, ಅದು ಸಪರೇಟ್ ಆಗಿರುತ್ತೆ. ಹೆಣ್ಣಾನೆಗಳೇ ಗುಂಪಾಗಿರ್ತವೆ, ಗಂಡ ಆನೆ ಗುಂಪಿನಲ್ಲಿ ಇರೋದಿಲ್ಲ. ಹೌದು ಸರ್, ಕುಟುಂಬದ ಯಜಮಾನಕ್ಕೆ ಹೆಣ್ಣಾನೆ, ಗಂಡ ಆನೆ ಅಲ್ಲ. ಹೌದು ಹೌದು. ಮಾತೃ ಪ್ರಧಾನವಾದ ಕುಟುಂಬ ಅಂತ ಹೇಳ್ಬೋದು. ಹೌದು. ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ತಿಂಗಳ ಕಾಲ ಮರಿ ಇರುತ್ತೆ ಅಥವಾ ಭ್ರೂಣ ಇರುತ್ತೆ? ಬಹಳ ವಿಶೇಷವಾದ ಸರ್ ಇದು. ನೋಡಿ, ಈ ಪ್ರಾಣಿ ಪ್ರಪಂಚದಲ್ಲೇ ದೀರ್ಘ ಗರ್ಭಾವಸ್ಥೆ ಪ್ರಾಣಿ ಅಂತಂದ್ರೆ ಆನೆ. 22 ತಿಂಗಳು ತಾಯಿ ಹೊಟ್ಟೆ ಒಳಗಡೆ ಬೆಳೆಯುತ್ತೆ ಸರ್. ಆಮೇಲೆ ಅದು ಈ ಮಿಲನ ಮಾಂಸದ ವಿಷಯಕ್ಕೆ ಬಂದ್ರೆ ತುಂಬಾ ವಿಶೇಷವಾಗಿದೆ ಸರ್. ಹೆಣ್ಣಾನೆ ಬೆದೆಗೆ ಬಂದಾಗ ಅದು ಮುಲುಕ್ ಹಾಕುತ್ತೆ. ಮುಲುಕ್ ಹಾಕೋದು ಅಂದ್ರೆ ಕೆನೆಯೋದು ಅಂತ ಹೇಳ್ತೀವಿ. ಒಂದ್ ರೀತಿ ಸದ್ದು ಮಾಡೋದು. ಹೌದು, ಆ ಸದ್ದು ಈ ಕಾಡೊಳಗಡೆ ಒಂದ್ 3-4 ಕಿಲೋಮೀಟರ್ ವರೆಗೆ ರೇಡಿಯೋ ವ್ಯವಸ್ಥೆ ಪಸರಿಸುತ್ತೆ ಸರ್. ಈ ಗಂಡಾನೆ ಆಲ್ರೆಡಿ ಮದ ಬಂದಾಗ ಏನಾಗುತ್ತೆ ಅಂದ್ರೆ ಆ ಕಣ್ಣಿನ ಇದರಿಂದ ಒಂದು ದುರ್ಗಂಧ ಬೀರೋ ಲಿಕ್ವಿಡ್ ಜಿನಗಕ್ ಶುರು ಆಗುತ್ತೆ. ಅದನ್ನೇ ಜನ ನೋಡಿದಾಗ ಆನೆ ಅಳ್ತಾ ಇದೆ ಅಂತ ಹೇಳ್ತೀವಲ್ಲ ಸರ್, ಅದು ಆನೆ ಅಳೋದಲ್ಲ. ಆನೆ ಕಣ್ಣುಗಳಿಂದ ಅದು ಇಳಿತಾ ಇರುತ್ತೆ. ಅದು ಆ ಟೈಮ್ಗೆ ಹೆಣ್ಣಾನ ಹುಡುಕ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಹೆಣ್ಣಾನೆ ಕರೆ ಕೊಡುತ್ತಲ್ಲ, ಅದು ಹೆಣ್ಣಾನ ಹುಡುಕೊಂಡ್ ಬರುತ್ತೆ. ಹುಡುಕೊಂಡ್ ಬಂದಾಗ ಅಲ್ಲಿನೂ ಕೂಡ ವಿಶಿಷ್ಟತೆ ಇದೆ. ಆಲ್ರೆಡಿ ಒಂದು ಗಂಡಾನೆ ಅದನ್ನ ಹುಡುಕಿ ಬಂದು ಅದ್ರ ಪಕ್ಕದಲ್ಲಿ ನಿಂತಿದ್ರೆ ಈಗ ಬಂದ ಆನೆ ಅದನ್ನ ಹೆದರ್ಸಿ ಓಡಿಸುತ್ತೆ, ಇದು ಬಲಿಷ್ಠವಾಗಿದ್ರೆ. ಆಮೇಲೆ ಹೆಣ್ಣಾನೆಗಳು ಬೆದೆಗೆ ಬರೋದೇ 5 ವರ್ಷ 6 ವರ್ಷಕ್ಕೆ ಹೆಂಗೆ ಸರ್. ಈ ಗಂಡಾನ ಜೊತೆ ಅದು ಮಿಲನ ಆದ್ಮೇಲೆ ಮತ್ತೆ ಬೇರೆ ಆನೆಗೆ ಕರೆ ಕೊಡುತ್ತೆ. ಅದೇ ತರ 5-6 ದಿನಗಳು ಅದು ಸಂಗ ಮಾಡುತ್ತೆ. ಆಮೇಲೆ ಗಟ್ಟಿಮುಟ್ಟಾದ ಆನೆ ಜೊತೆ ಅದು ಗರ್ಭಧಾರಣೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಅದೇನ್ ಗರ್ಭಧಾರಣೆ ಅದ್ರ ಕೈಲಿಲ್ವಲ್ಲ. ನಾನೆಲ್ಲ ಓದಿದ್ದು ಗಟ್ಟಿಮುಟ್ಟಾದ ಗಂಡಾನೆ ಜೊತೆ ಅದು ಗರ್ಭಧಾರಣೆ ಮಾಡ್ಕೊಳ್ಳುತ್ತೆ. 5-6 ದಿನ ಬೇರೆ ಗಂಡಾನೆಗಳ ಜೊತೆ ಸೇರ್ತಾ ಇರುತ್ತಲ್ಲ. ಬಟ್ ನನಗೇನು ಅನಿಸ್ತಾ ಇಲ್ಲ, ಯಾವ್ದೋ ಒಂದು ಆನೆ ಇದು ಅಲ್ಲಿ ಗರ್ಭಧಾರಣೆ ಆಗ್ಬಹುದು. ಗರ್ಭಧಾರಣೆ ಲಾಸ್ಟಿಗೆ ಬರುತ್ತಲ್ಲ ಸರ್ ಗಂಡಾನೆ, ಅದು ಹೆಣ್ಣಾನೆ ರಕ್ಷಣೆಗೋಸ್ಕರ ಪಕ್ಕದಲ್ಲೇ ಸಾಗ್ತಾ ಇರುತ್ತೆ. ಅವಳು ಅದು ಗರ್ಭಿಣಿ ಆದಾಗ ಅದಕ್ಕೆ ರಕ್ಷಣೆ ಕೊಡಕ್ಕೋಸ್ಕರ ತುಂಬಾ ವಿಶಿಷ್ಟತೆ ಇದೆ ಸರ್. ಇನ್ನೂ ಡೀಪ್ ಆಗಿ ಹೋದ್ರೆ ಆನೆಗಳ ಬಗ್ಗೆ ತುಂಬಾ ವಿಷಯಗಳು ಸಿಗ್ಬಹುದು ಅನ್ಸುತ್ತೆ ನನಗೆ. ಹೌದು ಹೌದು. ಆಯುಸ್ಸು ಎಷ್ಟಂತ ಹೇಳ್ತೀರಿ ಆನೆಗಳದ್ದು? ಆಯಸ್ಸು 50ರಿಂದ 60 ವರ್ಷ ಸರ್. ಹತ್ರ ಮನುಷ್ಯನ ಆಯಸ್ನಷ್ಟೇ ಅನ್ಕೊಳ್ಳಿ. 100 ವರ್ಷ ಬದುಕಬಹುದು, ಬಟ್ ಅದು ರೇರ್. ಅವರೇಜ್ ಆಯಸ್ಸು ಮನುಷ್ಯನ್ ಎಷ್ಟು ಸರ್? 60-70 ಅಲ್ವಾ? ಇದು 60 ವರ್ಷ ಬದುಕುತ್ತೆ. ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ದೂರ ಕ್ರಮಿಸಬಹುದು ಆನೆ ತಾವು ತಿಳ್ಕೊಂಡಂಗೆ, ಅಥವಾ ಅಲ್ಲಿ ಜನ ಮಾತಾಡ್ತಾರೆ? ನಮ್ಮ ಏರಿಯಾದಲ್ಲಿ ನಾನು ಗಮನಿಸಿರೋದು ಪ್ರತಿ ದಿನ ಒಂದು ನೈಟ್ ಟೈಮ್ ಸರ್. ಆಹಾರ ಅರಸೋದು ಕೂಡ ನೈಟ್ ಟೈಮು. ಯಾಕಂದ್ರೆ ಇಲ್ಲಿ ನಾಡಿ ನುಗ್ಗಿದ ಆನೆ ಅದು ಆಹಾರಕ್ಕೆ ಹೊರಡದೆ ಎಲ್ಲೋ ಒಂದ್ ಕಡೆ ಪದನೆಲ್ಲೋ ಕಾಡಲು ಹೊತ್ಕೊಂಡಿರುತ್ತೆ. ನೈಟ್ ಟೈಮ್ ಹೊರಟ್ರೆ 15-20 ಕಿಲೋಮೀಟರ್ ಹೋಗ್ಬಿಡ್ತದೆ ಸರ್. ಇವತ್ತು ನಮ್ಮ ಉಚ್ಚಂಗಿ ಭಾಗದಲ್ಲಿ ಹೆತ್ತೂರು ಭಾಗದಲ್ಲಿ ಇದ್ರೆ ನಾಳೆ ಶುಕ್ರವಾರ ಸಂತೆ ನಾಡಿ ಸಕಲೇಶ್ಪುರ ಹಂಗೆ ತಲುಪಿರುತ್ತೆ ಸರ್. 15 ಕಿಲೋಮೀಟರ್ 20-25 ಕಿಲೋಮೀಟರ್ ಹೋಗ್ತಾ ಇರುತ್ತೆ. ನೋಡಿ, ಬೆಳಗಿನ ಹೊತ್ತು ಎಲ್ಲೂ ಕಾಣೋದಿಲ್ಲ, ಬಹಳ ಅಪರೂಪ ಆನೆಗಳು ಕಾಣೋದು ಅಲ್ವಾ? ಕಾಡಲ್ಲಿ ಇರ್ತವೆ. ನ್ಯಾಚುರಲ್ ಫಾರೆಸ್ಟ್ ಏನಿದೆ ಹೌದು, ಅಲ್ಲಿ ಹಗಲೊತ್ತು ಕಾಣುತ್ತೆ. ಇಲ್ಲಿ ಮನುಷ್ಯನ ಭಯ ಪಟ್ಕೊಂಡು ಎಲ್ಲ ಒಂದ್ ಕಡೆ ಆಡಿ ಕೂತ್ಕೊಂಡ್ಬಿಡುತ್ತೆ. ಒಂದು 6 ಗಂಟೆಗೆ ಕತ್ಲಾದ ಕೂಡಲೇ ಅದು ಆಹಾರನ ಆರಿಸ್ಕೊಂಡು ಹೊರಟ್ಬಿಡ್ತಾರೆ. ಬೆಳಗಿನ ಹೊತ್ತು ಮತ್ತು ರಾತ್ರಿ ಹೊತ್ತು ಎರಡೂ ಸಂದರ್ಭದಲ್ಲಿ ಅದು ಆಹಾರವನ್ನ ಸೇವನೆ ಮಾಡ್ತಾ ಇರುತ್ತಾ? ಮತ್ತೆ ನಿದ್ದೆ ಎಷ್ಟು ಹೊತ್ತು ಮಾಡುತ್ತಂತ ಹೇಳ್ತೀರಿ? ದಿನದಲ್ಲಿ 18 ಗಂಟೆ ಬೇಕಾದ್ರೂ ಅದು ಆಹಾರ ತಿಂತಾನೆ ಇರ್ತದೆ ಅಂತ ವಿಜ್ಞಾನ ಹೇಳುತ್ತೆ ಸರ್. 150-200 kg ಆಹಾರ ಭಕ್ಷಿಸುತ್ತೆ ದಿನಕ್ಕೆ ಅಂತ. ನಿಂತ್ಕೊಂಡ್ ನಿದ್ರೆ ಮಾಡ್ಬೋದು, ಅದು ಮಲ್ಕೊಂಡ್ ನಿದ್ರೆ ಮಾಡ್ತದೆ ಅನ್ಸಲ್ಲ ನನಗೆ. ಕುದುರೆಗಳ ತರ. ಹೌದು ಸರ್, ಹೌದು. ಇನ್ನೊಂದು ವಿಶೇಷ ಅಂದ್ರೆ ಸರ್, ನಮ್ಮಲ್ಲಿ ಕೆಲವು ಪುಂಡಾನೆ ಅಂತ ಹಿಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಮರವಳಿಕೆ ಚುಚ್ಚುಮದ್ದನ್ನ ಶೂಟ್ ಮಾಡಿ ಅವನ್ ಬೀಳಿಸಿ ಅವನ್ನ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಸಾಗಿಸಿ ಇಲ್ಲಿಂದ ತಗೊಂಡೋಗಿ ಬಂಡೀಪುರಕ್ಕೆ ಬಿಟ್ಟು ಬಂದ ಆನೆಗಳು ರೇಡಿಯೋ ಕಲರ್ ಹಾಕಿ ಬಿಟ್ಟಿರ್ತಾರೆ. ಮುಂದಿನ ವರ್ಷ ಅದೇ ಸೀಸನ್ಗೆ ನಮ್ಮ ಏರಿಯಾಕ್ ಬಂದಿರುತ್ತೆ ನೋಡಿ ಸರ್. ಆತರ ಒಂದ್ 2-3 ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ. ಬಂಡೀಪುರ ಎಷ್ಟು ದೂರ ಇದೆ? ಅಥವಾ ತಮಿಳ್ನಾಡು ಬಾರ್ಡ್ರು. ಮದಿಮಲೆ ನಮ್ಮ ಬಂಡೀಪುರ ಪಕ್ಕದಲ್ಲಿದೆ. ಹೌದು, 250-300 ಕಿಲೋಮೀಟರ್ ಆಗಬಹುದು. ಅಂದ್ರೆ ಅದು ಓಡಾಡುವ ದಾರಿಯನ್ನ ಬಹಳ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ನೆನಪಿನ ಶಕ್ತಿ ಬಹಳ ಚೆನ್ನಾಗಿದೆ ಸರ್. ಹೌದು, ವಾಸನ ಗ್ರಹಣ ಶಕ್ತಿ ಮತ್ತೆ ನಡೆದು ಬಂದ ಕೆರೆ, ಹೊಳೆ, ನದಿ, ಕಾಡು ಚೆನ್ನಾಗಿ ನೆನಪಿಟ್ಕೊಂಡಿರುತ್ತೆ ಸರ್. ತಾಳ್ಮೆ ಅಷ್ಟೇ ಒಂದು ಶಕ್ತಿ ಸಾಮರ್ಥ್ಯನೂ ಆನೆಗಿದೆ. ಹೌದು ಸರ್, ದೇವರು ಮನುಷ್ಯನಿಗೆ ಅತಿಯಾದ ಬುದ್ಧಿಶಕ್ತಿ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಚಾತುರ್ಯತೆ ಏನಿದೆ ಅದನ್ನ ಮನುಷ್ಯನಿಗೆ ಜಾಸ್ತಿ ಕೊಟ್ಟಿದ್ದಾನೆ. ಬುದ್ಧಿಶಕ್ತಿ ಆನೆಗಿರ್ಬಹುದು, ಚತುರತೆ ಮನುಷ್ಯನಿಗೆ ಜಾಸ್ತಿ ಇದೆ. ಹಾಗಾಗಿ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ತನ್ನ ವಶಕ್ಕೆ ತಗೊಂಡು ಮನುಷ್ಯ ಮೆರಿತಾ ಇದ್ದಾನೆ. ಎಂತೆಂತದನ್ನ ಇಷ್ಟಪಟ್ಟು ತಿನ್ನುತ್ತೆ ನೀವು ನೋಡಿದಂತೆ? ಅದಕ್ಕೆ ಬಹಳ ಪ್ರಿಯವಾದ್ದು ಅಂತಂದ್ರೆ ಬೆದರು ಸೊಪ್ಪು ಮತ್ತೆ ಬಗಿನೆ ಮರದ ಸೊಪ್ಪು. ಅದೀಗ ಕಾಡಲ್ಲಿ ಲಭ್ಯ ಇಲ್ಲ.
ಮನುಷ್ಯ ತಿನ್ನೋದು ಎಲ್ಲಾ ಆಹಾರಕ್ಕೂ ಅದು ಅಡ್ಜಸ್ಟ್ ಆಗ್ಬಿಟ್ಟಿದೆ ಈಗ. ಹಾ ಹಾ ಹಿಂದೆ ಯಾವತ್ತು ಮನುಷ್ಯನ ಫುಡ್ ಅನ್ನ ಅದು ತಿಂದಿದ್ದೇ ಅಲ್ಲ ಸರ್. ನಿಜ. ಆಮೇಲೆ ಈಗ ಸಾಕಿದ ಆನೆಗಳಿಗೆ ಮನುಷ್ಯನ ತರನೇ ಅನ್ನ ಸಾರು ಎಲ್ಲ ಮಿಕ್ಸ್ ಮಾಡಿದ್ದು, ಅನ್ನ ಸಾರು ಮುದ್ದೆ ಮಾಡಿ ತಿನ್ನಿಸ್ತಾರೆ ನೋಡಿ ಸರ್. ಆಹಾರ ತಿನ್ನುತ್ತೆ. ಆನೆ ಪರಿಪೂರ್ಣವಾದ ಸಸ್ಯಾಹಾರಿ. ನಿಜ ನಿಜ. ಗೇಣು ಹೊಟ್ಟೆ ಇರೋ ಮನುಷ್ಯನಿಗೆ 3 ಹೊತ್ತು ಬೇಕು. ಅಷ್ಟು ದೊಡ್ಡ ಶರೀರ, ಅಷ್ಟು ದೊಡ್ಡ ಶಕ್ತಿಯುತವಾದ ಪ್ರಾಣಿಗೆ ಎಷ್ಟು ಆಹಾರ ಬೇಕಾಗುತ್ತೆ. ನಿಜ. ಅದನ್ನ ಮನುಷ್ಯ ಯಾವತ್ತೂ ಯೋಚನೆ ಮಾಡಿಲ್ಲ. ಆನೆಗಳಿಗೆ ಆಗದ ವಿಚಾರ ಏನು ಹೇಳಿ? ಆನೆಗಳಿಗೆ ಇದಾಗೋದಿಲ್ಲ, ಇದರಿಂದ ದೂರ ಇರುತ್ತೆ ಅಥವಾ ಇದರಿಂದ ದೂರ ಇಡಬಹುದು ಅಂತ. ಬೆಂಕಿ ಕಂಡ್ರೆ ಹೆದರುತ್ತೆ ಅಂತ ಹೇಳ್ತಾರೆ ಸರ್. ಹಾ. ಆಮೇಲೆ ಅತಿಯಾದ ಶಬ್ದನ ಅದು ದ್ವೇಷಿಸುತ್ತೆ ಅನ್ಕೊಳ್ತೀನಿ. ಓಹೋ. ಆ ಗುಟ್ಟಿನ ಹಿಡ್ಕೊಂಡೆ ನಮ್ ಕಡೆ ಜನ ಎಲ್ಲ ಅದ್ ಬಂದ್ ಕೂಡಲೇ ಪಟಾಕಿ ಸಿಡ್ಸೋದು, ಸಿಲ್ವಾರ್ ತಟ್ಟೆ ಬಡಿಯೋದು, ಕೂಗ್ ಹಾಕೋದು. ನಮ್ಮ ಹೆತ್ತೂರ್ನವರು ರಿಟೈರ್ಡ್ ಒಬ್ರು ರೆವಿನ್ಯೂ ಆಫೀಸರ್ನ ಆತರ ಕೂಗ್ ಹಾಕಿ ಬೆಂಕಿ ಹಚ್ಚಿ ಓಡಿಸಿದಕ್ಕೆ 1 ಕಿಲೋಮೀಟರ್ ಹೋಗಿದ್ದು ವಾಪಸ್ ಬಂದ್ಬಿಟ್ಟು ಸಾಯಿಸ್ತು. ಓಹೋ. ಅದರಿಂದಾನೇ ಗೊತ್ತಾಗುತ್ತೆ. ಮಾರ್ನಹಳ್ಳಿ ಅಂತ ತಮಗೆ ಗೊತ್ತಿರಬಹುದು, ನ್ಯಾಷನಲ್ ಹೈವೇ ನಲ್ಲಿ ಬರುತ್ತೆ, ಸಕಲೇಶ್ಪುರದಿಂದ ಮಂಗಳೂರು ಹೋಗ್ತಾ ರೋಡ್ ಅಲ್ಲಿ. ಅಲ್ಲಿ ಆತ ಏನ್ ಮಾಡಿದ ಅಂದ್ರೆ ಜನಗಳನ್ನ ಕಟ್ಕೊಂಡು ಗಲಾಟೆ ರದ್ದ ಅಂತ ಎಬ್ಬಿಸ್ಬಿಟ್ಟ. ಅವನ್ನೇ ಹುಡ್ಕೊಂಬಂದ ಸಾಯಿಸಿ ನೋಡಿ. ಹಾಗಾಗಿ ಆನೆಗಳಿಗೆ ಶಬ್ದ, ಬೆಂಕಿ ಕಂಡ್ರೆ ಬಹಳ ದ್ವೇಷ, ಅವಕ್ಕೆ ಸಹನೆ ಇಲ್ಲ ಅನ್ಸುತ್ತೆ ಸರ್. ಹೌದು. ಮತ್ತೆ ಯಾರು ಏನು ಎಂತಂತ ನೋಡುವ ಕಣ್ಣುಗಳು ಸಣ್ಣ ಕಣ್ಣಾದ್ರೂ ಬಹಳ ಚೆನ್ನಾಗಿದೆ ಅಲ್ವಾ? ಹೌದು ಸರ್. ಯಾಕಂದ್ರೆ ಮಾವುತನ್ನ ತಂದೆ ತರ ಪ್ರೀತಿಸುತ್ತಲ್ಲ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಕೇರಳದಲ್ಲಿ ಅದ್ರ ಯಜಮಾನ ಸತ್ತೋದ ಅಂತ ಹೇಳಿ ಅವನಿಗೆ ಕೊನೆ ವಿದಾಯನ ಹೇಳಕ್ ಬಂದು ಕಣ್ಣೀರ್ ಹಾಕ್ತಾ ನಿಂತ್ಕೊಂಡಿತ್ತು. ಹೌದು. ಅಷ್ಟೊಂದು ಜನಗಳಿದ್ರು. ಆ ಜನಗಳ ಮಧ್ಯೆ ನುಗ್ ಬಂದು ಸತ್ತೋದನ್ನ ಶರೀರನ ಅದ್ ಮೋಸ್ ನೋಡಿ ಕೃತಜ್ಞತೆಯನ್ನ ಹೇಳೋಯ್ತು. ಅನ್ನ ಕೊಟ್ಟು ಸಾಧ್ದಣಿ ಅಂತ. ನಾನ್ ಮೊದ್ಲೇ ಹೇಳ್ದಾಗೆ ತಾಯಿ ಹೃದಯ ಆನೆಗಳದ್ದು. ಹೌದು. 22 ತಿಂಗಳುಗಳ ಕಾಲ ತನ್ನ ಗರ್ಭದಲ್ಲಿ ಇಟ್ಕೊಂಡು ಹೊರಗಡೆ ಬಂದ ಮರಿಗೆ ಎಷ್ಟು ತಿಂಗಳುಗಳ ಕಾಲ ಹಾಲನ್ನ ಕೊಡುತ್ತೆ? 6 to 1 year ಸರ್. ಅದು ದಂತ ಮೂಡಿದ ಕೂಡಲೇ ಅದನ್ನ ಹೊರಗಡೆ ಹಾಕುತ್ತೆ. 6 ತಿಂಗಳಿಂದ 1 ವರ್ಷದೊಳಗಡೆ ಪ್ರೌಢಾವಸ್ಥೆ ಬಂದ್ಬಿಡುತ್ತೆ. ಪ್ರೌಢಾವಸ್ಥೆ ಅಂದ್ರೆ ಅದೇ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ದಂತ ಯಾವಾಗ ಮೂಡ್ತೋ ಅದ್ರ ಬೆಳವಣಿಗೆ ಶುರು ಆಗುತ್ತೆ. ಸಾಮಾನ್ಯವಾಗಿ ಒಂದೇ ಮರಿಯನ್ನ ಹಾಕೋದಲ್ವಾ? ಒಂದೇ ಮರಿ ಸರ್. ಆನೆಗಳಿಗೆ ಒಂದೇ ಮರಿ. ಬೆದೆಗೆ ಬರದೆ 5 ವರ್ಷ 6 ವರ್ಷ ಆದ್ರಿಂದ ಜೀವಿತಾವಧಿಯಲ್ಲಿ ಒಂದು ಆನೆ ಹಬ್ಬ ಅಂದ್ರೆ ಒಂದು 2 ರಿಂದ 8 ಮರಿ ಹಾಕುತ್ತೆ ಸರ್. ಆನೆಗಳಿಗೂ ವೈರಿಗಳು ಇದಾವೆ ಅಲ್ವಾ? ವೈರಿಗಳಿದೆ. ಆನೆಗಳು ಕಾಳಗ ಮಾಡೋದು ನೋಡಿದ್ವಲ್ಲ ಸರ್ ನಾವು ಕಾಡು ಒಳಗಡೆ. ಆನೆಗಳು ಬೇರೆ ಬೇರೆ ವಿಷಯಗಳಿಗೆ ಕಾಳಗ ಮಾಡಬಹುದು. ಹೆಣ್ಣಿನ ಮಿಲನಕ್ಕೋಸ್ಕರ ಹಾತೊರೆಯೋ ಟೈಮ್ ನಲ್ಲಿ ಒಂದಕ್ಕೊಂದು ಘರ್ಷಣೆ ಮಾಡ್ಕೊಳ್ತೇವೆ. ಲಟ ಅಂತ ಶಬ್ದ ಬರುವಷ್ಟು ದಂತಗಳನ್ನ ತಾಗಿಸಿ ಜಂಗಿ ಕುಸ್ತಿ ಆಡ್ತವೆ ಸರ್. ಗಂಡು ಆನೆಗಳು. ಹುಲಿ ಸಿಂಹಗಳಿಂದಲೂ ಆನೆಗಳಿಗೆ ತೊಂದರೆ ಆಗೋದಿದೆಯಲ್ವಾ? ಹೌದು. ಹುಲಿ ಸಿಂಹಗಳೆಲ್ಲ ಆನೆಗಿರುವಷ್ಟು ಶಕ್ತಿ ಇರಲ್ಲ. ಆದ್ರೂ ಕೂಡ ಹಿಂದ್ಗಡೆಯಿಂದ ಬಂದು ಆನೆ ಸಾಯಿಸಿದ್ದಿದೆ. ಹುಲಿ ಸಿಂಹ ಬೆನ್ ಕಡೆಯಿಂದ ಬಂದು ಹತ್ತಿ ರಕ್ತ ಕುಡಿದಿದೆ, ಆನೆಗಳನ್ನ ಸಾಯಿಸಿದ್ದಿದೆ. ಬಟ್ ಮುಂದ್ಗಡೆಯಿಂದ ಬಂದ್ರೆ ಒಂದೇ ಸರಿ ಸೊಂಡ್ಲಲ್ಲಿ ಒಂದ್ ಕಡೆ ತೆಗೆದು ಬಿಸಾಕ್ಬಿಡುತ್ತೆ. ಅವಕ್ಕೆ ಬಹಳ ಡೇಂಜರ್ ಇರೋದೇ ಮನುಷ್ಯನಿಂದ ಮತ್ತೆ ಸಿಂಹ, ಹುಲಿಗಳಿಂದ. ಚಿರತೆಗಳು ಸಹ ಏನಾದ್ರೂ ಹಾನಿ ಮಾಡಿರುವ ಸಂದರ್ಭಗಳನ್ನ ನೀವು ಕೇಳಿದಿರಾ ಅಥವಾ ನೋಡಿದಿರಾ? ಇಲ್ಲ ಸರ್. ಚಿರತೆ ಸ್ವಲ್ಪ ಚಿಕ್ಕದಿರುತ್ತಲ್ಲ, ಆನೆಗಳನ್ನ ಅಟ್ಯಾಕ್ ಮಾಡಿದ್ದು ನನಗೆ ಗೊತ್ತಿರೋ ಹಾಗೆ ಇಲ್ಲ. ಹುಲಿಗಳು ಮಾಡ್ತವೆ ಸರ್. ಹೀಗೆ ನಾವು ಆನೆಗಳ ಬಗ್ಗೆ ನೋಡ್ತಾ ಹೋದ್ರೆ ಬಹಳ ವಿಶೇಷವಾದ ಸಂಗತಿಗಳಿದಾವೆ. ಆನೆಗಳು ತಮ್ಮದೇ ಆದ ಒಂದು ವಾಸಸ್ಥಳ ಅಥವಾ ತಮ್ಮದೇ ಆದ ಒಂದು ಗೂಡನ್ನ ಮಾಡ್ಕೊಳ್ಳೋದು, ಅಲ್ಲೇ ಪ್ರತಿದಿನ ಸೇರ್ಕೊಳ್ಳೋದು, ಈ ತರ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದೆಯಾ? ಇಲ್ಲ. ಆನೆಗಳು ಅಲೆಮಾರಿ ಜೀವಿಗಳು. ಒಂದ್ ಕಡೆಯಿಂದ ಒಂದ್ ಕಡೆ ಫುಡ್ ನ ಅರಸ್ಕೊಂಡು ಫುಡ್ ತಿಂತ ಸಾಕ್ತಾ ಇರ್ತವೆ. ಎಲ್ಲೂ ಒಂದ್ ಕಡೆ ನೆಲೆ ನಿಲ್ಲೋದಿಲ್ಲ ಸರ್. ಪಕ್ಷಿಗಳು ಗೂಡು ಮಾಡ್ಕೊಂಡಂಗೆ ಇವು ಒಂದು ನಿರ್ದಿಷ್ಟ ಇಲ್ಲ. ಒಂದ್ ಕಡೆ ಇರ್ತವೆ. ಮೇವರ್ಸ್ಕೊಂಡ್ ಬಂದು ನೋಡಿರ್ಬೋದು. ಬಂಡೀಪುರದ ಫಾರೆಸ್ಟ್ ಗೆಸ್ಟ್ ಹೌಸ್ ಸುತ್ತಲೂ ರಾತ್ರಿ ಹೊತ್ತು ಬಂದು ತಿಂತವೆ. ಸಾವಿರಾರು ಈಕೆಗಳು ನೋಡ್ಬೋದು. ಬಟ್ ಆನೆಗಳು ಒಂದ್ ಜಾಗದಲ್ಲಿ ನಿಲ್ಲೋದಿಲ್ಲ. ಮರಿ ಹಾಕಿದ ಕೆಲವೇ ದಿನಗಳಲ್ಲಿ ಒಂದು ಸ್ಥಳದಲ್ಲಿದ್ದು ಆಮೇಲೆ ಹೊರಟು ಬಿಡ್ತವೆ ನಾವು ಅಲ್ವಾ? ಹೌದೌದು. ಮರಿ ಯಾವಾಗ ನಡೆಯಕ್ಕೆ ಶುರು ಮಾಡುತ್ತೆ ಅವಾಗ ಮರಿನೂ ದೂಡ್ಕೊಂಡು ಹೊರಟ್ಬಿಡ್ತವೆ ಸರ್. ನೋಡಿ ನನಗೆ ಆಗೋ ವಿಷಯ ಅಂದ್ರೆ ಸರ್, ನೋಡಿ ಡೈನಾಸರ್ಸ್ ಹೇಗೆ ನಮ್ಮ ಭೂಮಂಡಲದಿಂದ ಮರೆ ಆಗೋಯ್ತು. ಡೈನಾಸರ್ಸ್ ಇದ್ರೆ ಮನುಷ್ಯನ್ ತಿಂದಿತ್ತು, ಮನುಷ್ಯನ್ ಡೇಂಜರ್ ಇತ್ತು. ಬಟ್ ಇದು ಬಹಳ ಒಂದು ಸ್ನೇಹಜೀವಿ. ಸ್ನೇಹಜೀವಿ ಈಗ ಬರ್ತಾ ನಶಿಸಿ ಹೋಗ್ತಾ ಇದೆ ಸರ್. ಆನೆಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಮುಂದೆ ಒಂದಿನ ಆನೆಗಳೇ ಇಲ್ಲದ ಭೂಮಂಡಲನ ನಾವು ನೋಡೋ ಅಂತ ದಿನ ಬಂದ್ರು ಬರ್ಬೋದು. ನಮ್ಮ ಮುಂದಿನ ಜನರೇಷನ್ ಏನಿದೆ, ಆನೆಗಳನ್ನ ಡೈನಾಸರ್ಸ್ ನೋಡ್ತೀವಲ್ವ ಹಾಗೆ ಚಿತ್ರಗಳನ್ನ ನೋಡೋ ದಿನ ಬಂದ್ರು ಬರ್ಬಹುದು. ಏನೇನಾಗುತ್ತೋ ಹೇಳಕ್ಕಾಗಲ್ಲ. ಆನೆಗಳಿಗೆ ಫುಡ್ ಇಲ್ಲ. ಎರಡನೇದು ಮನುಷ್ಯ ಆನೆಗಳನ್ನ ಪ್ರೀತಿಸ್ತಾ ಇದ್ದಾನೆ. ಎರಡು ಕಾರಣದಿಂದ ಆನೆಗಳ ಸಂತತಿ ಕೆಲವೇ ವರ್ಷಗಳಲ್ಲಿ ನಾಶ ಆದ್ರೂ ಆಗ್ಬಹುದು. ಆಶ್ಚರ್ಯ ಪಡ್ಬೇಕಾದ ವಿಷಯ ಏನಿಲ್ಲ. ಎಷ್ಟೋ ಜನಗಳಿಗೆ ಅನಿಸ್ಬೋದು ಆನೆಗಳು ಯಾಕಿರ್ಬೇಕು, ನಮಗೆ ತೊಂದರೆ ಕೊಡ್ತವೆ, ದಾಳಿ ಮಾಡ್ತವೆ, ನಮ್ಮ ಬೆಳೆಗಳನ್ನ ತಿಂತವೆ ಅಂತ ಅನ್ಕೊಂಡು. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
ಮೂರಕರು ಅಂತ ಹೇಳ್ತೀನಿ ಅಂತವ್ರ ಬಗ್ಗೆ. ಹಾ, ಹಾ. ಅವ್ರಿಗೆ ಗೊತ್ತೇ ಇಲ್ಲ ಈ ಭೂಮಂಡಲದ ಮೇಲೆ ಹ್ಮ್ ಎಲ್ಲಾ ತರ ಪ್ರಾಣಿ ಪಕ್ಷಿಗಳು ಇದ್ರೆ ಮಾತ್ರ ಈ ಭೂಮಿ ಸಮತೋಲನದಲ್ಲಿ ಇರುತ್ತೆ. ಹ್ಮ್ ಹ್ಮ್ ಅಂದ್ರೆ ಒಂದ್ ಕಡೆಯಿಂದ ಎಲ್ಲಾ ಪ್ರಾಣಿ ಪಕ್ಷಿಗಳು ನಶಿಸ್ತಾ ಹೋದ್ರೆ ಹಾ, ಹಾ. ಅದೇ ದಿನ ಮುಂದೆ ಒಂದಿನ ಮನುಷ್ಯನಿಗೂ ಬಂದ್ರು ಬರ್ಬೋದು. ಹ್ಮ್ ಹ್ಮ್ ನಿಜ. ಕೀಟಗಳು ನೋಡ್ತೀವಲ್ಲ, ಕೀಟಗಳು ಒಂದನ್ನು ತಿಂದು ಬದುಕ್ತವೆ. ನಮ್ಮ ಗದ್ದೆಗಳಲ್ಲಿ ಕಪ್ಪೆಗಳು, ಇಲಿಗಳು, ಹ್ಮ್ ನಮ್ಮ ಭತ್ತ, ರಾಗಿ, ಜೋಳ ತಿನ್ನ ಅಂತ ಕೀಟಗಳನ್ನೆಲ್ಲ ತಿಂತವೆ. ಹ್ಮ್ ಹೆಗ್ಗಣ, ಇಲಿನ್ ತಿಂತವೆ. ಒಂದನ್ನು ಒಂದು ತಿಂದು ಬದುಕೋದೇ ಈ ಪ್ರಕೃತಿಯ ನಿಯಮ. ಎಲ್ಲಾ ಪ್ರಾಣಿಗಳು, ಎಲ್ಲಾ ಪಕ್ಷಿಗಳು ಈ ಭೂಮಿ ಮೇಲೆ ಇರ್ಬೇಕು ಸರ್. ಎಲ್ಲಾ ಪಕ್ಷಿ ಪ್ರಾಣಿಗಳ ಸಂತತಿ ತುಂಬಾ ಕಡಿಮೆ ಆಗ್ತಾನೆ ಬಂದಿದೆ. ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಹ್ಮ್ ಹ್ಮ್ ಇದು ದೊಡ್ಡ ದುರಂತ ಅಂತ ಹೇಳ್ಬೋದು. ಮಾನವ ನಿರ್ಮಿತ ದುರಂತ ಸರ್ ಇದು. ನಿಜ ಮನುಷ್ಯನೇ ಇನ್ವೈಟ್ ಮಾಡ್ಕೊಂಡಿರೋದು ನಿಜ. ಸ್ವಾರ್ಥಕ್ಕೋಸ್ಕರ. ಹ್ಮ್ ಎಲ್ಲದನ್ನು ದಮನ ಮಾಡ್ತಾ ಇದ್ದಾನೆ ಸರ್. ಮನುಷ್ಯನ ಜೀವಿ ಏನಿದ್ದಾನೆ ಹ್ಮ್ ಹ್ಮ್ ತುಂಬಾ ಸ್ವಾರ್ಥಿ. ಈ ಭೂಮಿ ಮೇಲೆ ಮನುಷ್ಯನಷ್ಟು ಸ್ವಾರ್ಥಿಯಾದ ಬೇರೆ ಜೀವಿ ಯಾವುದೂ ಇಲ್ಲ ಸರ್. ಹ್ಮ್ ಹ್ಮ್ ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ನೀಡಿದಿರಿ ಆನಂದ್ ಕುಮಾರ್ ಅವರೇ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ತಮಗೂ ಧನ್ಯವಾದ. ಆಕಾಶವಾಣಿಗೂ ಕೂಡ ನಾನು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಕೇಳಿದರೆ ಆನೆಗಳ ಬಗ್ಗೆ ಹಲವಾರು ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದವರು ಕೃಷಿಕರು, ಬರಹಗಾರರು ಆಗಿರುವ ಸಕಲೇಶಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಆನಂದ್ ಕುಮಾರ್ ಅವರು. ಸಂಖ್ಯೆ ಇವರದ್ದು ಹೀಗಿದೆ: 944 89 59 241 944 89 59 241. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.